ಬಾ ನನ್ನ ಸಂಗೀತ. ಈ ಕಾರ್ಯಕ್ರಮ ನಿರ್ವಹಣೆಯ ಸಂಪೂರ್ಣ ಜವಾಬ್ದಾರಿನ ನಾನು ನಿಮ್ಮ ಬ್ಯಾಚಿಗೆ ವಹಿಸ್ತಾ ಇದ್ದೀನಿ. ಹಾಗೆ ಆಗ್ಲಿ ಗುರುಗಳೇ. ಕಾರ್ಯಕ್ರಮದ ಎಲ್ಲಾ ಜವಾಬ್ದಾರಿನೂ ನಾವೇ ವಹಿಸ್ಕೊಳ್ತೀವಿ. ಒಬ್ಬೊಬ್ರು ಒಂದೊಂದು ಜವಾಬ್ದಾರಿನ ವಹಿಸ್ಕೊತೀವಿ. ಅವಾಗ ಯಾವ ತಪ್ಪು ಆಗೋದಕ್ಕೆ ಅವಕಾಶನೇ ಇರೋದಿಲ್ಲಪ್ಪ. ಸರಿ, ಹಾಗಾದ್ರೆ ಕಾರ್ಯಕ್ರಮಕ್ಕೆ ಕಾಲಾವಕಾಶ ತುಂಬಾ ಕಡಿಮೆ ಇರೋದ್ರಿಂದ ಎಲ್ಲ ಏರ್ಪಾಡುಗಳನ್ನ ಈಗಿಂದಾನೇ ಪ್ರಾರಂಭ ಮಾಡಿ. ಸರಿ ಗುರುಗಳೇ. ಸಂತೋಷ್, ನಂದಿ ಬೆಟ್ಟ ಎಷ್ಟು ಚೆನ್ನಾಗಿದೆ ಅಲ್ವಾ? ಹೌದು, ತುಂಬಾ ಚೆನ್ನಾಗಿದೆ. ಇಲ್ಲಿ ಬರಕ್ಕೆ ನನ್ಗೇನ್ ಭಯ ಇಲ್ಲ ಸಿತಾರಾ, ಆದ್ರೆ ವಾಪಸ್ ಹೋಗಕ್ಕೆ ಭಯ. ವಾಪಸ್ ಹೋಗಕ್ ಭಯನಾ? ಹಾಗಿದ್ರೆ ಬೈಕ್ ನಾನೇ ಓಡಿಸ್ಲಾ? ಬೈಕ್ ನೀನ್ ಓಡಿಸ್ತೀಯ, ಆದ್ರೆ ಬ್ರೇಕ್ ಹಿಡಿಬೇಕಲ್ವಾ? ಅಂದ್ರೆ ನೀನ್ ಹೇಳ್ತಾ ಇರೋದು ಬ್ರೇಕು ಪೂರ್ತಿ ಇಲ್ಲ. Idiot! ಕರಡಿಗೆ ಮರ ಹತ್ತಕ್ ಮಾತ್ರ ಗೊತ್ತಂತೆ, ಇಳಿಯಕ್ ಬರಲ್ವಂತೆ. ನಿನ್ ಕಥೆನೂ ಹಾಗೆ ಆಯ್ತು. ಇವಾಗ ನಾವ್ ಹೇಗೋ ಕೆಳಗ್ ಹೋಗೋದು? ಇದೆಯಲ್ಲ ಟಿಪ್ಪು ಡ್ರಾಪು. ಹೊಡಿಬೇಡ ಕಣೆ, ಗಾಬರಿ ಆಗ್ಬೇಡ. ಸುಮ್ನೆ ಹೇಳ್ದೆ, ಬ್ರೇಕ್ ನಿಜವಾಗ್ಲೂ ಇದೆ. ನಿಜವಾಗ್ಲೂ ಇದೆಯಾ? ನಿಮ್ಮ ಅಜ್ಜಿ ಹಣೆಗೂ ಇದೆ. ಅಲ್ಲ ಸಿತಾರಾ, ನಂದಿ ಬೆಟ್ಟಕ್ಕೆ ಬರೋ ಲವರ್ಸು ಪರ್ಸಲ್ ದುಡ್ಡಿದ್ಯಾ, ಬೈಕಲ್ ಬ್ರೇಕ್ ಇದೆಯಾ ಅಂತ ನೋಡ್ಕೊಂಡೇ ಬರೋದು. ಅದಿರ್ಲಿ, ಇಲ್ಲಿ ಕರ್ಕೊಂಬಂದ್ರೆ ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಅಂತ ಹೇಳ್ದಲ್ಲ, ಅದೇನು ಅಂತ ಹೇಳು. ನಂಬರ್ 1, ನಮ್ಮ ಅಕ್ಕಂಗೆ ಮದ್ವೆ ಸೆಟ್ ಆಯ್ತು. ಸಿತಾರಾ, ಇದಕ್ಕಿಂತ ಸಂತೋಷದ ವಿಷಯ ಬೇಕಾ? ಹಾಗಾದ್ರೆ ನನ್ನ ಲೈನ್ ಕ್ಲಿಯರ್. ಈಗ ನೀನ್ ಮೊದ್ಲು ನನ್ ಕೆಳಗ್ ಇಳಿಸಿದ್ರೆ ನನ್ ಲೈನ್ ಕ್ಲಿಯರ್ ಆಗುತ್ತೆ. ಹೀಗಿದ್ರೆ ಏನ್ ತಪ್ಪು? ಇದೇ ಮಹಾನ್ ತಪ್ಪು. ನನ್ನ ಮೊದ್ಲು ಕೆಳಗ್ ಇಳಿಸು. ಸರಿ ಸರಿ ಸರಿ, ಮತ್ತೊಂದು ವಿಷಯ ಏನು ಅಂತ ಹೇಳು. ನಾಳೆ ಲೈಬ್ರರಿ ಪಕ್ಕದಲ್ಲಿರೋ ಆಡಿಟೋರಿಯಂ ಅಲ್ಲಿ ಸಂಗೀತ ಸ್ಪರ್ಧೆ ಇದೆ. ನಮ್ಮ ಅಕ್ಕನೂ ಪಾರ್ಟಿಸಿಪೇಟ್ ಮಾಡ್ತಾಳೆ. ತಪ್ಪದೆ 10 o'clock ಕರೆಕ್ಟ್ ಆಗಿ ನೀನ್ ಹೇಳಿರ್ಬೇಕು, ಸರಿನಾ? ಓಕೆ, ಡನ್. ಹೌದು, ನಿಮ್ಮ ಅಕ್ಕನ ಮದುವೆ ಆಗ್ತಾ ಇರೋ ಗಂಡು ಯಾರು ಅಂತ ಹೇಳಲೇ ಇಲ್ಲ. ತುಂಬಾ ಶ್ರೀಮಂತರ ಅವರು. ಪರವಾಗಿಲ್ಲ ಸಂತೋಷ್, ಸ್ವಲ್ಪ ಶ್ರೀಮಂತ್ರೆ. ನಮ್ಮ ಅಕ್ಕ ಅವ್ರ ಮನೆಗೆ ಸಂಗೀತ ಕ್ಲಾಸಿಗೆ ಹೋಗ್ತಾ ಇದ್ಲು. ಅವನೊಬ್ನೇ ಮಗ. ಅವ್ರ ಫ್ಯಾಮಿಲಿ ನಮ್ ಫ್ಯಾಮಿಲಿ ತುಂಬಾ ಕ್ಲೋಸ್. ದೊಡ್ಡವರೆಲ್ಲ ಸೇರಿ ಫಿಕ್ಸ್ ಮಾಡಿರೋ ಮದ್ವೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಹುಡ್ಗ ತುಂಬಾ ಒಳ್ಳೆಯವನು. ನಿಂತರ ಕದ್ದು ಸಿಗರೇಟ್ ಸೇದಿ ಚೂಯಿಂಗ ಮಗಿತಾ ಬರಲ್ಲ. ನಮ್ಗ ಆ ರೀತಿ ಸಾಧು ಸಂದ್ರ ತರ ಇರಕ್ಕಾಗಲ್ಲಮ್ಮ. ನಮ್ ಸ್ಟೈಲೇ ಬೇರೆ. ಸ್ಟೈಲ್ ಅಂತೆ ಸ್ಟೈಲು. ಒಂದೊಂದ್ಸರಿ ಸಿಗರೇಟ್ಗೂ ನನ್ನ ಹತ್ರನೇ ದುಡ್ಡು ಕೇಳ್ತೀಯಾ? ಅಷ್ಟೊಂದೆಲ್ಲ ಕಂಡಮ್ ಮಾಡ್ಬೇಡಮ್ಮ. ನಾಳೆನೆ ಕೋಟ್ಯಾಧೀಶ್ವರ ಆಗಿ ತೋರಿಸ್ಲಾ? ಬೇಡಪ್ಪ. ಈ ರೀತಿ ಓವರ್ ಫಾಸ್ಟ್ ಆಗಿ ಹೋಗಕ್ ಹೋಗೇನೆ ಪರಪ್ಪನ ಅಗ್ರಹಾರ ಜೈಲು ಅಷ್ಟು ಫಾಸ್ಟ್ ಆಗಿ ಭರ್ತಿ ಆಗ್ತಿರೋದು. ತಾವು ಈ ರೀತಿ ಇದ್ರೆ ನನ್ಗಷ್ಟೇ ಸಾಕು. ಬರೀ ಮಾತಾಡ್ತಾನೆ ನಿಂತಿದ್ದೀವಿ. ಬಾ, ನಂಗೆ ಕಾಫಿ ಕೊಡ್ಸು. ಅಷ್ಟೇ ತಾನೇ, ನಡಿ ಹೋಗೋಣ. ನಮ್ಮ ಮಗ ಸಂತೋಷ್ ಮುಂದೇನೂ ಇಷ್ಟೇ ಸಂತೋಷವಾಗಿರ್ತಾನೆ ಅಲ್ವಾ? ಯಾಕಿಂತ ಪ್ರಶ್ನೆಗಳನ್ನು ಕೇಳ್ತಾ ಇದೀಯಾ? ನಿನ್ನ ಆರೈಕೆನಲ್ಲಿ ಅವನು ಯಾವತ್ತೂ ಸಂತೋಷವಾಗಿ ಇರ್ತಾನೆ. ನಿಮ್ಮ ಆರೈಕೆನಲ್ಲಿ ಅವನು ಯಾವಾಗ್ಲೂ ಸಂತೋಷವಾಗಿರ್ಲೇಬೇಕು. ನನ್ನ ಆರೈಕೆನಲ್ಲಿ ಅಂದ್ರೆ ಏನರ್ಥ? ನಮ್ಮ ಆರೈಕೆನಲ್ಲಿ ಅವನಿಗೆ ನನ್ನ ಪ್ರೀತಿಗಿಂತ ನಿನ್ನ ಪ್ರೀತಿ ಬೇಕು. ಈ ನಿಮ್ ನಂಬಿಕೆ ಸುಳ್ಳಾಗ್ಬಿಟ್ರೆ? ಶ್ರುತಿ, ಏನಾಗಿದೆ ಇವತ್ತು ನಿನಗೆ? ಅಲ್ಲ, ಈ ಮಾತನ್ನು ಹೇಳೋದಕ್ಕೆ ನಿಮ್ ಜೊತೆ ಮಾತಾಡಬೇಕು ಅಂತ ಮನೆಯಿಂದ ಇಲ್ಲಿ ಕರ್ಕೊಂಡ್ ಬಂದ್ಯಾ? ಹೌದು ರೀ, ನಾನು ನಿಮ್ ಜೀವನದಿಂದ ದೂರ ಆಗೋ ಕಾಲ
ಹತ್ರ ಬರ್ತಾ ಇದೆ ಅಂತ ನನಗನ್ನಿಸ್ತಿದೆ. ಒಂದ್ ವೇಳೆ ಹಾಗೇನಾದ್ರೂ ಆದ್ರೆ ತಾಯಿ ಪ್ರೀತಿನ ಕಳ್ಕೊಂಡೇನೋ ನೋವು ನನ್ನ ಮಗನ್ನ ಕಾಡ್ಬಾರ್ದು. ಅದಕ್ಕೆ ನನ್ನಷ್ಟೇ ಪ್ರೀತಿ ತೋರಿಸೋ ಮತ್ತೊಂದು ಹೆಣ್ಣನ್ನ ನೀವು ಮದ್ವೆ ಆಗ್ಬೇಕು. ಶ್ರುತಿ, ಶ್ರುತಿ, ನೀನ್ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಸ್ಥಾನವನ್ನು ತುಂಬುವಂತ ಹೆಣ್ಣು ಬೇರೆ ಯಾರೇ ಇದ್ದಾರೆ ಈ ಜಗತ್ನಲ್ಲಿ? ಇನ್ಯಾವತ್ತೂ ಇಂತ ಮಾತಾಡ್ಬೇಡ. ಹೀಗೆಲ್ಲ ಮಾತಾಡಿ ನನ್ನ ಮನಸ್ಸನ್ನು ನೋಯಿಸ್ಬೇಡ. ಈ ಆಘಾತನ ತಡ್ಕೊಳ್ಳೋ ಶಕ್ತಿ ನನಗೂ ಇಲ್ಲ, ನಮ್ಮ ಮಗನಿಗೂ ಇಲ್ಲ. ಪ್ಲೀಸ್. ನಿನ್ ಮಗನನ್ನು ನೋಡೋದಕ್ಕೆ ನೀನಿವತ್ತು ಬದುಕಿರ್ಬೇಕಿತ್ತು ಶ್ರುತಿ. ಅದೆಷ್ಟು ಆನಂದ ಪಡ್ತಿದ್ಯೋ, ಎಷ್ಟು ಎತ್ತರ ಬೆಳೆದ ಗೊತ್ತಾ? ಜಯರಾಮ, ಏನ್ ಯೋಚನೆ ಮಾಡ್ತಾ ಇದೀಯಾ? ಯಾಕಪ್ಪ ಕಣ್ಣೀರು? ಹಾಗೇನಿಲ್ಲಮ್ಮ. ಹಿಂದಿನ ನೆನಪುಗಳು ಮುಂದಿನ ಬದುಕಿಗೆ ಬೆಳಕನ್ನು ತಂದುಕೊಡುವ ದೀಪಗಳಾಗಬೇಕು ಕಂದ. ಹೀಗೆ ಕಣ್ಣೀರು ತರಿಸಿ ಮಾಯ ಆಗೋ ಕಾಮನವಿಲ್ಲ ಆಗ್ಬಾರ್ದಪ್ಪ. ನೀನು ನಿನ್ನ ಹೆಂಡತಿನ ಎಷ್ಟು ಪ್ರೀತಿಸ್ತಿದ್ದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹಾಗಂತ ಅದೇ ನೆನಪಿನಲ್ಲಿ ಮುಳುಗಿದ್ರೆ ಹೇಗೋ? ತಗೋ ನೋಡು, ನಾಳೆ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗು. ಸಂಗೀತ ಕಾರ್ಯಕ್ರಮ ಇದೆ, ನೆನಪಿದೆಯಲ್ಲ? ನಿನ್ನ ಮನಸ್ಸಿನಲ್ಲಿರೋ ಕತ್ಲನ್ನ ದೂರ ಮಾಡೋ ಒಂದು ದೀಪ ಈ ಮನೆಗೆ ಬಂದೇ ಬರುತ್ತೆ. ಆ ದಿನ ಏನು ದೂರ ಇಲ್ಲ ಮಗ, ಇಲ್ಲ.
ಎಲ್ರಿಗೂ ನಮಸ್ಕಾರ. ನಮ್ಮ ಉಪಾಸನಾ ಸಂಗೀತ ವಿದ್ಯಾಲಯದ 25ನೇ ವರ್ಷದ ಅಂದರೆ ಬೆಳ್ಳಿ ಹಬ್ಬದ ಈ ಆತ್ಮೀಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ರಿಗೂ ಪ್ರೀತಿಯ ಸ್ವಾಗತ. ತುಂಬಾ ಸಂತೋಷ ಆಗ್ತಾ ಇದೆ. ಇವತ್ತು ನಮ್ಮ ನಾಡಿನ ಖ್ಯಾತ ಉದ್ಯಮಿ ಜಯರಾಮ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಚಪ್ಪಾಳಿ ಮುಖೇನ ಸ್ವಾಗತವನ್ನು ಬಯಸೋಣ. ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದ ಚಾಲನೆಯನ್ನು ನೀಡಬೇಕು ಅಂತ ಖ್ಯಾತ ಉದ್ಯಮಿ ಜಯರಾಮ್ ಸರ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನಡೆಯುವಂತೆ ಸಕಲ ವಿಘ್ನ ನಿವಾರಕ ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಈಗ ಗಣೇಶ ಸ್ತುತಿ. ಗಜವದನ ಪಾಲಿಸೋ ಪಾಲಿಸೋ ಗಜವದನ ಪಾಲಿಸೋ ತ್ರಿಜಗದೊಡೆಯ ಶ್ರೀ ಭುಜಗಭೂಷಣ ಗಜವದನ ಪಾಲಿಸೋ. ಸುಶ್ರಾವ್ಯವಾಗಿ ಭಕ್ತಿಪೂರ್ವಕವಾಗಿ ಗಣೇಶನ ಸ್ತುತಿಯನ್ನು ಮಾಡಿದ ಶ್ರೀಮತಿ ವಸುಧಾ ಅವರಿಗೆ ಆತ್ಮೀಯ ಧನ್ಯವಾದ. ಬಂಧುಗಳೇ, ಸ್ಪರ್ಧೆಯ ಆರಂಭಕ್ಕೆ ಮುಂಚಿತವಾಗಿ ಈ ಸಭೆಯಲ್ಲಿ ವಿಶೇಷ ಅತಿಥಿಯಾಗಿ ನಮ್ಮ ಜೊತೆ ಇರುವಂಥ ಖ್ಯಾತ ಉದ್ಯಮಿ ಜಯರಾಮ್ ಅವರು, ಸನ್ಮಾನ್ಯ ಜಯರಾಮ್ ಸರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಂಗೀತ ಪ್ರೇಮಿಗಳಿಗೆಲ್ಲ ನನ್ನ ನಮಸ್ಕಾರ. ಉಪಾಸನಾ ಸಂಗೀತ ಶಾಲೆಯ 25ನೇ ವಾರ್ಷಿಕೋತ್ಸವ ಸಮಾರಂಭ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಹೊಸ ಹೊಸ ಪ್ರತಿಭೆಗಳನ್ನು ನಾಡಿಗೆ ಪರಿಚಯ ಮಾಡಿಕೊಡೋದು. ಆರಾಧ್ಯರ ಸಂಗೀತ ಶಾಲೆಯ ವಿದ್ಯಾರ್ಥಿಗಳಿಂದ ಈ ಕಾರ್ಯಕ್ರಮ ನಡೀತದೆ. ಆ ವಿದ್ಯಾರ್ಥಿಗಳ ಮೇಲೆ ನಿಮ್ಮ ಆಶೀರ್ವಾದ, ಪ್ರೋತ್ಸಾಹ ಯಾವತ್ತೂ ಇರಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ. ಸಭೆಯನ್ನ ಉದ್ದೇಶಿಸಿ ಮಾತನಾಡಿ ಎಲ್ಲರಿಗೂ ಶುಭ ಹಾರೈಸಿದ ನಮ್ಮ ಸಂಸ್ಥೆಯ ಆಧಾರ ಸ್ತಂಭದಂತಿರುವ ಸನ್ಮಾನ್ಯ ಜಯರಾಮ್ ಅವರಿಗೆ ಪ್ರೀತಿಪೂರ್ವಕವಾದ ಧನ್ಯವಾದ. ಆತ್ಮೀಯರೇ, ಈಗ ನೀವೆಲ್ಲ ಕಾತರದಿಂದ ನಿರೀಕ್ಷಿಸ್ತಾ ಇರುವ ಸಂಗೀತ ಸ್ಪರ್ಧೆಯ ಶುಭಾರಂಭ. ಮಧುರ ಮೋಹಕ ಕನಸಿನಲ್ಲಿ ಹಗುರ ಹೂವ ಹಾಸಿನಲ್ಲಿ, ಮಧುರ ಮೋಹಕ ಕನಸಿನಲ್ಲಿ ಹಗುರ ಹೂವ ಹಾಸಿನಲ್ಲಿ, ಮೂಡಿ ಬಂದ ಮುರಳಿ ಗಾನ, ಮೂಡಿ ಬಂದ ಮುರಳಿ ಗಾನ ಸೆಳೆಯಿತಮ್ಮ ಎನ್ನ ಮನ, ಸೆಳೆಯಿತಮ್ಮ ಎನ್ನ ಮನ, ಮಧುರ ಮೋಹಕ ಕನಸಿನಲ್ಲಿ ಹಗುರ ಹೂವ ಹಾಸಿನಲ್ಲಿ. ಗೆಜ್ಜೆ ಸದ್ದು ಕೇಳಿತೆಂದು ಬಿಟ್ಟೆಯನ್ನ ಕಣ್ಗಳ, ಗೆಜ್ಜೆ ಸದ್ದು ಕೇಳಿತೆಂದು ಬಿಟ್ಟೆಯನ್ನ ಕಂಗಳ, ಕೃಷ್ಣ ನಿನ್ನ ರೂಪ ತೋರಿ, ಕೃಷ್ಣ ನಿನ್ನ ರೂಪ ತೋರಿ ಮಾಡು ಎನ್ನ ಧನ್ಯಳ, ಮಾಡು ಎನ್ನ ಧನ್ಯಳ, ಗೆಜ್ಜೆ ಸದ್ದು ಕೇಳಿತೆಂದು ಬಿಟ್ಟೆಯನ್ನ ಕಣ್ಗಳ, ಗೆಜ್ಜೆ
ಇವನು ಇಷ್ಟೊತ್ತು ಬರಕ್ಕೆ. ಸಂತೋಷ್ ಎಲ್ಲಿದ್ಯಾ? ಬಾ ಬೇಗ. ಶರಧಿಗಿಂತ ಆಳವಂತೆ ನಿನ್ನ ಮೃದುಲ ಹೃದಯ, ಶರಧಿಗಿಂತ ಆಳವಂತೆ ನಿನ್ನ ಮೃದುಲ ಹೃದಯ, ಬೆಳದಿಂಗಳ ಬೆಳಕಿಗಿಂತ ಸೊಬಗು ನಿನ್ನ ನಯನ. ಎಷ್ಟೊತ್ತ ಬರೋದು? ಆಗ್ಲಿಂದ ಕಾಯ್ತಿದ್ದೇನೆ. ಆಗ್ಲೇ ಸ್ಟಾರ್ಟ್ ಆಯ್ತು ಗೊತ್ತಾ? ಟೆನ್ಷನ್ ಬಾ ಬಾ ಬೇಗ. ಯಾಕೆ ಸ್ಟ್ರೇಟ್ ಮಾಡ್ದೆ ನೀನು? ಬಾ ನನ್ನ ಸಂಗೀತ